ಹಾಯ್, ನಾವು ನೋಡಿ ಇವತ್ತು ರೆಡಿಯಾಗಿ ಊಟಕ್ಕೆ ಹೋಗ್ತಾಯಿದ್ವಿ. ಊಟಕ್ಕೆ ಯಾಕೆ ಅಂತಂದರೆ ನಾಳೆ ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ, ಅದಕ್ಕೋಸ್ಕರನೇ ಊಟಕ್ಕೆ ಹೋಗೋಣ ಬಾ ಇವತ್ತು ಅಂತೇಳಿ ಊಟಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಅವರಕ್ಕ ಊರಿಂದ ಬಂದಿದ್ದರು, ಅದಕ್ಕೋಸ್ಕರನೇ ಊಟಕ್ಕೆ ಹೋಗ್ತಾ ಇರೋದು. ನೋಡಿ ಹೋಟೆಲ್ ರೀಚ್ ಆದ್ವಿ. ಇದು ಕಾರ್ಟಿಗಿನಲ್ಲಿ ಅತಿಥಿ ಅಂತಿದೆ, ಅಲ್ಲಿ ಹೋಗಿದ್ವಿ ನಾವು ಫಸ್ಟ್ ಟೈಮ್. ಆಗಲೇ ನಮ್ಮ ಅಕ್ಕ 2 ಟೈಮ್ಸ್ ಹೋಗಿದ್ದಾಳೆ, ನಾವು ಫಸ್ಟ್ ಟೈಮ್ ಹೋಗ್ತಾಯಿದ್ವಿ. ನನ್ನ ಮಗಳು ನೋಡಿ ಒಂದು ಮೆನು ತೊಗೊಂಡು ಆ ಮೆನುನ ಕಂಪ್ಲೀಟಾಗಿ ಓದ್ತಾ ಇದ್ದಾಳೆ. ನಮ್ಮ ಅಕ್ಕನ ಅದರಲ್ಲಿ ಏನಿದೆ ಅಂತ ಸರ್ಚ್ ಮಾಡ್ತಾ ಇದ್ದಾಳೆ. ಅಲ್ಲಿಗೂ ನಾವು ಒಂದು ಮಸಾಲ ಪಾಪಡ್ನ ಆರ್ಡ್ರ್ ಮಾಡಿದ್ವಿ. ಮಸಾಲ ಪಾಪಡ್ನ ಬಂತು, ಮಸಾಲ ಪಾಪಡ್ ತಿನ್ಕೊಂಡು ನೋಡಿ ಅದು ಅಷ್ಟಾಗೇನು ಚೆನ್ನಾಗಿರಲಿಲ್ಲ, ಬಟ್ ಆರ್ಡ್ರ್ ಮಾಡಿದ್ವಿ, ಎಲ್ಲ ಹಾಳು ಮಾಡಬಾರ್ದು ಅಂತೇಳಿ ತಿನ್ಕೊಂಡು ಒಟ್ಟೊಳಗೆ ಹಾಕ್ಕೊಂಡ್ವಿ. ನೆಕ್ಸ್ಟ್ ಏನು ಬಂತು ಅಂತಂದರೆ ಒಂದು ಇದು ಏನು ಅಂತಂದರೆ ಯಾವುದೋ ಮ್ಯಾಂಚಿಸಿ ಸೂಪ್ ಅಂತ ಅದು ಬಂತು. ಅದು ಬಂದಿದ್ದ ತಕ್ಷಣ ನೆಕ್ಸ್ಟ್ ನನ್ನ ಮಗ ಫಿಂಗರ್ ಚಿಪ್ಸ್ ಇರದೇ ಬರೋಂಗಿಲ್ಲ ಮನೆಗೆ, ಒಂದು ಫಿಂಗರ್ ಚಿಪ್ಸ್ ಆರ್ಡ್ರ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅದ್ಯಾವುದೋ ನಮ್ಮಕ್ಕ ಇನ್ನೊಂದು ಪನ್ನೀರ್ ಟಿಕ್ಕಾ ಮಸಾಲ ಆರ್ಡ್ರ್ ಮಾಡಿದ್ಲು, ಅದು ಒಂದು ತಿನ್ಕೊಂಡ್ವಿ. ಅದು ಹಾಗೆ ಅಷ್ಟಾಗೇನು ಚೆನ್ನಾಗಿರಲಿಲ್ಲ, ಬಟ್ ಆಮೇಲೆ ಒಂದು ತಂದೂರಿ ರೋಟಿ, ಆಮೇಲೆ ಇನ್ನೊಂದು ಕರಿ ಯಾವುದು ಅಂತಂದರೆ ಕಾಜು ಮಸಾಲ ಒಂದು ಆರ್ಡ್ರ್ ಮಾಡಿದ್ಲು. ಒಂದು ತಂದೂರಿ ರೊಟ್ಟಿನ ಆರ್ಡ್ರ್ ಮಾಡ್ಕೊಂಡಿದ್ವಿ, 2 ಕರಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಯಾವ್ದು ಬೇರೆ ಥರ ರೈಸ್ ಏನು ಆರ್ಡ್ರ್ ಮಾಡ್ಕೊಂಡಿರಲಿಲ್ಲ, ಒಂದು ಕೋಲ್ಡ್ ರೈಸ್ ಅಷ್ಟೇ ಆರ್ಡ್ರ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂದು ಮನೆ ಕಡೆ